ಹೊಸ್ದಾಗಿರೋದು ಅನ್ಸುತ್ತೆ ಅಪಾರ್ಟ್ಮೆಂಟ್. ಮೇಡಮ್ ಪ್ಲೀಸ್ ಒಂದೇ ಒಂದು ಸ್ವಲ್ಪ ನಮ್ಮ ಕ್ವಶನ್. ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್. ಇವತ್ತು ನಮ್ಮ ಆಫೀಸ್ ಅವ್ರದ್ದೊಂದು ಗೃಹ ಪ್ರವೇಶ ಇತ್ತು ಅಂತ ಹೋಗ್ತಾ ಇದ್ವಿ. ಒಂದು ಕ್ವಶನ್ ಕೇಳ್ತೀನಿ. ಈಸಿ ಕ್ವಶನ್. ಬಿಳಿ ಕುದುರೆಗೆ ಹಸಿರು ಪಾನ ಒಂದು ಕ್ವಶನ್. ಚೆನ್ನಾಗಿದೆ ಅಂತ ಅವಾಗ ಏನು ಮಾಡಬೇಕು, ಅದು ಸರ ತೆಗೆದ್ಬಿಡ್ಬೇಕು. ನಾನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆಲ್ಲ ಚೇಂಜ್ ಮಾಡಿಸಿ ಹಿಂಗೆ ಮಾಡೋಕ್ಕೆ ಮೋಡ ಹೋಗ್ತಾ ಇದ್ರೆ ಹಿಂಗೆ ಬೀಳ್ತೀನಿ. ಹೌದಲ್ವಾ? ಫೈನಲಿ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ. ನಾವೇ ಫಸ್ಟ್ ಬಂದಿದ್ದು, ಯಾರೂ ಬಂದಿರಲಿಲ್ಲ. ಫಂಕ್ಷನ್ಗೆಲ್ಲ ಏನು ಮಟನ್ ಮಾಡಕ್ ಬಿಡಲ್ಲ. ಓಕೆ, ಥ್ಯಾಂಕ್ಸ್ ಮೇಡಮ್. ಅಪಾರ್ಟ್ಮೆಂಟ್ ಅಂತೂ ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದರು. ಒಂಥರ ಪೀಸ್ಫುಲ್ಲಾಗಿ, ಸೌಂಡ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಮುಗ್ದೋಗಿ ಬೇಗ ಹೋಗಿದ್ರಿಂದ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಬಂದಮೇಲೆ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೊಸ್ದಾಗಿರೋದು ಅನ್ಸುತ್ತೆ ಅಪಾರ್ಟ್ಮೆಂಟ್. ಇಲ್ಲ, ಮೇಂಟೈನ್ ಮಾಡಬೇಕು. ಹೌದಾ? ಯಾಕೆ ಮೇಡಮ್ ಅಲ್ಲಿ ಕೂತ್ಕೊಂಡ್ರಿ? ಯಾಕೆ, ಏನಾಯ್ತು? ಕಾಮಿಡಿ ಮಾಡಿದೆ ನಾನು. ಎಲ್ಲ ರೆಕಾರ್ಡ್ ಆಯ್ತು. ದಾರಿಲಿ ಬರಬೇಕಾದ್ರೆ ಒಳ್ಳೆ ತಿಳ್ಕೊಂಡು ಮತ್ತೆ ಬಂದದ್ದು ಬರಲಿ, ಹೋಗಿದ್ದು ಹೋಗ್ಲಿ. ಇರೋಷ್ಟು ದಿವಸ ಖುಷಿಯಾಗಿ ಹ್ಯಾಪಿಯಾಗಿರೋಣ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.